ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಎಚ್ ಗೋವಾ ಕನ್ನಡ ಟಿವಿಯ ವರದಿಗಾರರು. ಅದೇ ರೀತಿ ಇವತ್ತು ನಮ್ಮ ಜೊತೆ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ರುದ್ರಯ್ಯ ಹಿರೇಮಠ ಸ್ವಾಮೀಜಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಪ್ರಯಾಗ್ರಾಜ್ಗೆ ಹೋದಂತಹ ಮಹಾಕುಂಭಮೇಳಕ್ಕೆ ಹೋದಂತಹ ಅವರ ಅನಿಸಿಕೆಗಳನ್ನು ಏನು ಹೇಳ್ತಾರಂತ ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಗೋವಾ ಕನ್ನಡ ಎಲ್ಲ ಬಾಂಧವರಲ್ಲಿ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮದೇವ ನಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ ಅಂತ ಹೇಳಿದರು ಕೂಡಲ ಸಂಗಮದ ಬಸವೇಶ್ವರನವರು. ಇದು ಹೇಳುವ ಉದ್ದೇಶ ಏನಪ್ಪ ಅಂದ್ರೆ, ಇವನಾರವ ಇವ ಯಾರು ಅನ್ನೋಂಥ ಶಬ್ದ ಪ್ರಭಾವದಲ್ಲಿ ಇವ ನಮ್ಮವ ಅನ್ನಬೇಕು. ಯಾಕಂದ್ರೆ ಅಂಥ ವ್ಯಕ್ತಿಗೆ ತಾಳ್ಮೆ ಇರಬೇಕು. ಅಂಥ ತಾಳ್ಮೆಯಿಂದ ಇದ್ದರೆ ಮಾತ್ರ ಇಂಥ ಕಾರ್ಯಕ್ರಮ ಸಕ್ಸಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ 144 ವರ್ಷಗಳ ಬಳಿಕ ಬರುವಂಥ ಮಹಾಕುಂಭ ಮೇಳ, ಆ ಮಹಾಕುಂಭ ಮೇಳ ಕಾರ್ಯಕ್ರಮಕ್ಕೆ ಗೋವಾದಲ್ಲಿರುವ ಎಷ್ಟೋ ಕನ್ನಡ ಬಂಧುಗಳನ್ನು ಕರ್ಕೊಂಡು 135 ಜನಗಳನ್ನು ಕರ್ಕೊಂಡು 3 ಬಸ್ ಮಾಡಿಕೊಂಡು ತಾರೀಖು 19/2/2025 ಸಾಯಂಕಾಲ ನಾವು ಇಲ್ಲಿ ವಾಸ್ಕು, ಜುವಾರಿ ನಗರ್, ಬೇರಿ, ಬಿರ್ಲಾ, ಸಳ ಸೇರಿಕೊಂಡು ಬಿಚ್ಚೋಲಿ ಹೋದೆವು. ಬಿಚ್ಚೋಲಿಯಲ್ಲಿ ಕೂಡ ಫೋಂಡಾದವರಾಗಲಿ, ಬಿಚ್ಚೋಲಿಯವರಾಗಲಿ, ಸಾವರ್ಣದವರಾಗಲಿ ಅವರೆಲ್ಲ ಸೇರಿಕೊಂಡು ಅವರೊಂದು 2 ಬಸ್ ಇದ್ದರು. ಟೋಟಲ್ 135 ಸೇರಿ 3 ಬಸ್ ಮಾಡ್ಕೊಂಡೆವು. 3 ಬಸ್ಗಳು ಮಾಡಿಕೊಂಡು ನಾವು ಪ್ರಯಾಗ್ರಾಜ್ಗೆ ಸ್ಟಾರ್ಟ್ ಮಾಡಿದೆವು. ಹೋಗೋಕ್ಕಿಂತ ಮುಂಚೆ ನಮ್ಮ ಅಖಿಲ ಗೋವಾ ಮಹಾಕನ್ನಡ ಸಂಘದ ಅಧ್ಯಕ್ಷರಾದಂಥ ಹನುಮಂತಪ್ಪ ರೆಡ್ಡಿಯವರು ತಮ್ಮ ಸ್ವಪ್ರಯತ್ನದಿಂದ ಭಕ್ತಿಯಿಂದ ಎಲ್ಲ ಜನಗಳಿಗೆ ಮೃಷ್ಟಾನ್ನವನ್ನು ಉಣಬಡಿಸಿದರು. ತಮ್ಮ ಮನೆ ಮುಂದೆ ಅಡುಗೆ ಮಾಡಿಸಿ ಎಲ್ಲರಿಗೆ ಪ್ರಸಾದ ಸೇವನೆ ಮಾಡಿಸಿ ಅಲ್ಲಿಂದ ಎಲ್ಲರೂ ಬೀಳ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ರು. ಅದೇ ಸಂದರ್ಭದಲ್ಲಿ ಅಲ್ಲಿಯ ಲೋಕಲ್ MLA ಅವರು ಕೂಡ ಬಂದಿದ್ದರು. ನಮ್ಮ ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂಥ ಶ್ರೀಮತಿ ಜಯಶ್ರೀ ಶಂಕರ್ ಹೊಸಮನೆಯವರು ಕೂಡ ನಮ್ಮನ್ನು ಬೀಳ್ಕೊಡ್ಲಿಕ್ಕೆ ಬಿಚ್ಚೋಲಿ ಬಂದಿದ್ದರು. ನಮ್ಮನ್ನು ಕಳಿಸುವಾಗ ಇಷ್ಟೊಂದು ಒಂದು ಮನಸ್ಸಿನಲ್ಲಿ ಅಭಿಮಾನ ಬಂತು. ನಾವು ಪ್ರಯಾಗ್ರಾಜ್ಗೆ ಹೋಗೋದು ಅವರಿಗೆ ಕಳಿಸೋರಿಗೂ ಕೂಡ ಅಷ್ಟೇ ಒಂದು ಆತ್ಮೀಯ ನೆಮ್ಮದಿತ್ತು. ಅಂಥ ಒಂದು ಅನುಭವ ಇನ್ನು ಯಾವತ್ತೂ ಸಿಗಲಾರ್ದು. ಅದೇ ರೀತಿ ನಾವು ಬಿಚ್ಚೋಲಿಂದ ಪ್ರಯಾಣ ಸ್ಟಾರ್ಟ್ ಮಾಡಿದೆವು. ಹೋದೆವು. ಹೋಗಿ 20ನೇ ತಾರೀಕಿಗೆ ಒಂದು ಕಡೆ ನಾಷ್ಟಾ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಒಳ್ಳೆ ರೀತಿಯಿಂದ ಹೋದೆವು. ಒಳ್ಳೆ 22ನೇ ತಾರೀಕು ದಿನ ನಾವು ಪ್ರಯಾಗ್ರಾಜ್ಯದಲ್ಲಿ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನ ಮಾಡಿದೆವು. ತ್ರಿವೇಣಿ ಅಂದರೆ ಸಮಯ ಸರಿಯಾಗಿ 4:04 ಆಗಿತ್ತು. ಅವಾಗ ಆ ಟೈಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡೆವು. ಸ್ನಾನ ಮಾಡ್ಕೊಂಡು ಪುನಃ ಪ್ರಯಾಗ್ರಾಜಿಂದ ಮತ್ತೆ ಅಲ್ಲಿ ಬಿಟ್ಟೆವು. ಅಲ್ಲಿಂದ ಕಾಶಿ ವಿಶ್ವನಾಥನ ದರ್ಶನ ಬಂತು ಹೊಂಟೆವು. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಭಾಳ ಬೀಡುತ್ತೆ. ಅಲ್ಲಿನೂ ಪ್ರಯಾಗ್ರಾಜಲ್ಲಿ ಕಡಿಮೆ ಇರಲಿಲ್ಲ. ಕೋಟಿ ಜನಗಳ ಮಧ್ಯೆ ನಾವಿದ್ದೆವು. ಅಂದರೆ ನಮಗೆ ನಮ್ಮ ಅನಿಲ್ ಸಣ್ಣದೇವರು ಒಂದು ಮಾರ್ಗದರ್ಶನ ನೀಡಿದ್ರು. ಏನಂತ, ನೀವು ಯಾರೇ ಎಲ್ಲೇ ಇದ್ದರೂ ಕಾಣಬೇಕಾದ್ರೆ ನಿಮಗೆ ತಲೆ ಮ್ಯಾಗ ಒಂದು ಕ್ಯಾಪ್ ಇರಲಿ, ಒಳ್ಳೆ ಕೇಸರಿ ಕ್ಯಾಪು. ಆ ಕ್ಯಾಪ್ ಹಾಕ್ಕೊಂಡ್ರಪ್ಪ ಯಾವುದೇ ಒಂದು ವ್ಯಕ್ತಿ ಆಗಲಿದ್ರು ಪುನಃ ಕ್ಯಾಪ್ ನೋಡ್ಕೊಂಡು ಮತ್ತೆ ಸೇರ್ಕೋತಿರು ಬಂದು. ಅದು ಒಂದು ಮಾಡದೆ ಹೋಗಿದ್ರೆ ಎಷ್ಟೋ ಜನ ಕಳ್ಕೊತಿದ್ವಿ ನಾವು. ಆದರೆ ಆ ರೀತಿ ಆಗದೇ ಇರುವಾಗ ಮುನ್ನೆಚ್ಚರಿಕೆಯನ್ನು ನಮ್ಮ ಅನಿಲ್ ಸಣ್ಣದೇವರು ಭಾಳ ಒಂದು ಮಾರ್ಗದರ್ಶನ ನೀಡಿದರು. ಅದೇ ರೀತಿ ನಮ್ಮ ಜೊತೆ ನಮಗೆ ಕ್ಯಾಮ್ರಾಮ್ಯಾನ್ ಆಗಿ ಬಂದಂಥ ವಿನೋದನ್ನು ಕೂಡ ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಹೆಸರನ್ನು ಮಾತ್ರ ದೊಡ್ಡ ಗಳಿಸ್ಕೊಂಬಿಟ್ಟ. ಯಾಕಂದ್ರೆ ಅಂಥ ಪ್ರಯಾಗ್ರಾಜದಲ್ಲಾಗಲಿ, ಕಾಶಿಯಲ್ಲಿ ಆಗಲಿ, ಅಯೋಧ್ಯೆಯಲ್ಲಿ ಆಗಲಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತದೆ. ಯಾರಿಗೆ ಗೊತ್ತಾಗಿದ್ದಿಲ್ಲ, ತೆರೆಯ ಮರೆಯಲ್ಲಿ ಕೆಲಸ ಹಿಂಗೆ ಮಾಡ್ತಿದ್ದಪ್ಪ, ಯಾರಿಗೆ ಗೊತ್ತಾಗಿಲ್ಲ ಎಲ್ಲಿ ಫೋಟೋ ತಕ್ಕೋತಾನೆ ಅನ್ನೋದು. ಆಮೇಲೆ ನಮ್ಮ ವಿಡಿಯೋ ಬಂದ ಮೇಲೆ ಗೊತ್ತಾಗ್ತಿತ್ತು, ಇವ ಈ ರೀತಿ ನಮ್ಮ ಎಲ್ಲೆಲ್ಲೋ ಫೋಟೋ ತಕ್ಕೊಂಡ ಅಂಥೇಳಿ ಆಗಿಂದ ಫೋಟೋ ರೆಡಿ ಮಾಡಿ ಎಡಿಟ್ ಮಾಡ್ಕೊಂಡು ಇಲ್ಲಿ TV ಚಾನಲ್ ಕಳಿಸಿದ್ರು. TV ಅವ್ರು ತುರಂತ ಯಾರು ಮಾಡಿ ನಮ್ಮ ಗೋವಾ ಕನ್ನಡ TV ಹಾಕ್ತಿದ್ರು. ನಮ್ಮ ನೋಡಿದಾಗ ಇನ್ನೂ ಸಂತೋಷ ಆಗ್ತಿತ್ತು. ನಾವು ಇನ್ನೂ ಜನ ಕರ್ಕೊಂಬರ್ಬೇಕಾಗಿತ್ತನೋ ಇಂಥ ಒಂದು ಕಾರ್ಯಕ್ರಮ ಕಾಣಿಸ್ತಿತ್ತು. ಹಿಂಗಾಗಿ ಭಾಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಶುಭಮಯ ಬಂತು. ಇಷ್ಟೆಲ್ಲ ಮಾಡ್ಕೊತ ಬಂದು ಆಮೇಲೆ ಅಯೋಧ್ಯೆಗೆ ಹೋದೆವು. ಅಯೋಧ್ಯೆಯಲ್ಲಿ ರಾಮಗಢ ಏರ್ಬೇಕಾದ್ರೆ ಹನುಮಾನ ಇರುವಂಥ ಸ್ಥಾನ. ಹನುಮಂತ ಅಲ್ಲಿ ರಾಮ ಲಕ್ಷ್ಮಣನ ಎಡಗೈ ಬಲಗೈ ಮೇಲೆ ತೊಗೊಂಡು ಏರಿದಂಥ ಜಾಗ ಅದು. ಅಂಥಲ್ಲಿ ಹೋಗುವಾಗ ನಾವು ನಡಿಗೆ ಅವಶ್ಯಕತೆ ಬೆಳಿಲ್ಲ, ಜನಗಳೇ ನಿಮ್ಮ ಹಾಕ್ಕೊಂಡು ಹೋದ್ರೆ ನಮ್ಮನ್ನು. ನಾವು ನೋಡಿದೆವು ನದಿನೇ ಈ ರೀತಿ ಯಾವಾಗ ಪ್ರವಾಹ ಬಂದು ನದಿ ಉಕ್ಕಿ ಹರಿತು ನೋಡು, ಆ ರೀತಿ ಜನಗಳೇ ಉಕ್ಕಿ ಹರಿತಿದ್ರು. ಜನಗಳು ನಮ್ಮ ಕರ್ಕೊಂಡು ಹೋಗೋ ಅವಶ್ಯಕತೆ ತಾವೇ ಮುಂದೆ ಹೋಗ್ಬಿಡ್ತಿದ್ದೆವು. ಅಂಥ ಒಂದು ಪವಿತ್ರ ಜಾಗ ನೋಡ್ಕೊಂಡೆವು, ಆಶೀರ್ವಾದ ಪಡ್ಕೊಂಡೆವು, ದರ್ಶನ ಪಡ್ಕೊಂಡೆವು. ಅದಾಂದ್ರೆ ಅಯೋಧ್ಯೆ ಹೋದೆವು. ಅಯೋಧ್ಯೆ ಇದಕ್ಕಿಂತ ಮುಂಚೆ
ಯಾವಾಗ ಬರೀ ಒಂದು ಜ್ಯೋತಿ ಇಟ್ಟು ಪೂಜೆ ಮಾಡ್ತಿದ್ರು. ಜ್ಯೋತಿ ಇಟ್ಟು ಪೂಜೆ ಮಾಡುವಾಗ ನಾವು ಹೋಗಿದ್ದೆವು. ಅವಾಗ ಅನಿಸ್ತಿತ್ತು ನಾವು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆದ ಬಳಿಕ ನೋಡುವ ಭಾಗ್ಯ ಸಿಗ್ತೈತೋ ಇಲ್ಲೋ ಅಂತ ನನ್ನ ವಿಚಾರ ಇತ್ತು ಒಳಗೆ. ಆದ್ರೆ ಒಂದು ಸಣ್ಣ ಮೀಟಿಂಗ್ ಮಾಡಿದೆವು ಗೋವಾದಾಗ. ನಮ್ಮ ಅನಿಲ್ ಸಣ್ಣದೇವರ ಸ್ಟುಡಿಯೋಕ್ಕೆ ಬಂದು ಅವ್ರು ಹೇಳಿದರು, ಅಜ್ಜೋರೇ ನೀವೆಲ್ಲರೂ ಕೂಡ ಒಂದು ಸಲ ಪ್ರಯಾಗ್ರಾಜ್ ಇಂಥ ಅವಕಾಶ ಐತಿ. ಯಾಕಂದ್ರೆ 144 ವರ್ಷಗಳ ಬಳಿಕ ಬರುವಂಥ ಒಂದು ಮಹಾಕುಂಭಮೇಳ. ಇದರಲ್ಲಿ ರಾಮ ಮಂದಿರ ದರ್ಶನ ಆಗ್ತೈತಿ, ಕಾಶಿ ವಿಶ್ವನಾಥನ ದರ್ಶನ ಆಗ್ತೈತಿ, ತ್ರಿವೇಣಿ ಸಂಗಮ ದರ್ಶನ ಆಗ್ತೈತಿ. ಅದಕ್ಕೆ ಎಷ್ಟು ಕರ್ಕೊಂಡು ಹೋಗ್ರಿ ಅಂತ ಒಂದು ಸಂದೇಶ ಕೊಟ್ಟರು. ಎಲ್ಲರೂ ಅದಕ್ಕೆ ಸಾಥ್ ಕೊಟ್ಟರು. ನಮ್ಮೂರು ಬಂದವರು ಕೂಡ ಎಲ್ಲ ಒಳ್ಳೆಯ ಜನಗಳೇ, ಯಾರೂ ಕೆಟ್ಟವರಲ್ಲ, ಎಲ್ಲರೂ ಸುರಕ್ಷಿತ ಕರ್ಕೊಂಡೋಗಿ ಬಂದೆವು. ಹೀಗಾಗಿ ನಮಗೆ ಭಾಳ ಒಂದು ಹೆಮ್ಮೆದಾತು. ಹೇಳ್ಕೊಳ್ಳಿಕ್ಕೆ ಇನ್ನೂ ಎಷ್ಟೋ ಆಸೆ ಐತಿ. ಆದ್ರೆ ಇನ್ನೂ ಒಂದು ವಿಷಯ ಹೇಳ್ಬೇಕಪ್ಪ, ನಮ್ಮ ಗೋವಾದಲ್ಲಿ ಇನ್ನೂ ಅನೇಕ ಕನ್ನಡ ಪತ್ರಿಕೆ ವರದಿಗಾರ ಅದಾರ. ಆದ್ರೆ ಯಾವ ಒಬ್ಬ ಪತ್ರಕರ್ತನು ಕೂಡ ಈ ಕುಂಭಮೇಳದ ಬಗ್ಗೆ ಹೇಳ್ಕೊಳ್ಳೇ ಇಲ್ಲ, ಒಂದು ಪತ್ರಿಕೆಯಲ್ಲಿ ಹಾಕನೂ ಇಲ್ಲ. ಅದಕ್ಕಾಗಿ ನಾವೇನು ಮಾಡಿದೆವು, ಆದಷ್ಟು ನಮ್ಮ ಅನಿಲ್ ಸಣ್ಣದೇವ್ರಿಗೆ ಭಾಳ ಕೇಳ್ಕೊತಲ್ಲ, ಪ್ರತಿದಿನ ವೀಡಿಯೋಗೆ ಬರ್ತಾವೆ. ಅದು ಭಾಳ ಚಲೋ ಅನಿಸ್ತು. ಹೀಗಾಗಿ ಎಷ್ಟು ಹೇಳ್ಕೊಳಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇದೇ ರೀತಿ ಮುಂದೆ ಬರುವ ದಿನಮಾನಗಳಲ್ಲಿ ಕೂಡ ನಾವು ಇನ್ನೂ ಸಮಯ ಸಿಕ್ಕ ಭಕ್ತಾದಿಗಳ ಜೊತೆ ಆದ್ರೆ ಇನ್ನೂ ಕರ್ಕೊಂಡು ಹೋಗಿ ಬರ್ಬೇಕಂತ ಆಸೆ ಐತಿ. ಅದಕ್ಕೆ ಎಲ್ಲರೂ ಅನುಗ್ರಹ ಇರಬೇಕು, ಭಗವಂತನ ಆಶೀರ್ವಾದ ಇರಬೇಕು, ಅಂದ್ರೆ ಮಾತ್ರ ಆಕತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಜಾರ ಅಷ್ಟೇ ಎಲ್ಲ ಸಂಘಟನೆ ಜನ ಆಗಲಿ ಮತ್ತು ಎಲ್ಲ ಗೋವಾ ಕನ್ನಡದ ಜನತೆನ ಒಕ್ಕೂಡಿಸ್ಕೊಂಡು ಸೇರಿಸಿ ಒಂದು ಪ್ರಯಾಗ್ರಾಜ್ಗೆ ಹೋಗಿ ಬರೋದ್ರ ಅನಿಸಿಕೆ ಏನು ಅನಿಸುತ್ತೆ ನಿಮಗೆ? ಇದರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ, ಈ ಒಂದು ಕುಂಭಮೇಳದಲ್ಲಿ ಯಾವ ಸಂಘ ಸಂಸ್ಥೆ ಸಮಾಜ ಅನ್ನೋ ಭೇದವಾಗಿರಲಿಲ್ಲ. ಯಾವಾಗ ನಾವೊಂದು ವೀರಶೈವ ಲಿಂಗಾಯತ ಸಮಾಜ ಅಂತ ಬಂತು, ಎಲ್ಲರೂ ಬಂದು ಕೂಡ್ಕೊಂಡಿರಾಗ. ಇದರಲ್ಲಿ ನಮ್ಮ ಸಂಘ, ನಾವು ಆ ಸಂಘನವರು, ನಾವು ಕನ್ನಡ ಸಂಘನವರು, ನಾವು ಈ ಸಂಘನವರು ಅಂತ ಭಾಷೆನೇ ಬರಲಿಲ್ಲ. ಪ್ರತಿಯೊಬ್ಬರು ಫೋನ್ ಹಚ್ಚಿ ಕೇಳಾಕತ್ತರು, ಅಜ್ಜವ್ರಿ ನಾವು ಕೂಡ ಬರೋಕೆ ಇಷ್ಟಪಡ್ತೀವಿ ಅಂದರು. ಅವಾಗ ನಾವೊಂದು ಮಾತು ಇವ್ರಿಗೆ ಕೇಳಿದೆವು. ನಮ್ಮ BJP ಶೆಲ್ಲಿನ ಒಂದು ಮುಖ್ಯ ಅತಿಥಿ ಆದಂಥ ಮುರಳಿ ಮೋಹನ್ ಶೆಟ್ಟರು, ದಕ್ಷಿಣ ಕನ್ನಡದವರು, ಭಾಳ ಒಂದು ಕನ್ನಡಿಗರಿಗಾಗಿ ಹೋರಾಡುವಂಥ ವ್ಯಕ್ತಿಗಳು. ನಾವು ಒಂದೇ ಮಾತು ಕೇಳಿದೆವು, ಶೆಟ್ರೆ ಮತ್ತು ನಾವು ಈ ರೀತಿ ಕುಂಭಮೇಳಕ್ಕೆ ಹೋಗ್ತಾರೆ, ಇವು ನಿಮ್ಮ ಅನಿಸಿಕೆ ಏನ್ರಿ ಅಂದರು. ಅವ್ರಂದ್ರು ಭಾಳ ಸಂತೋಷ ಆಯ್ತಪ್ಪ ನಮಗೆ ಕೇಳಿ ಗುರುಗಳೇ, ಭಾಳ ಸಂತೋಷ ಆಯ್ತು, ನೀವು ಹೋಗೋದನ್ನು ಕೇಳಿ ನನಗೆ ಇಷ್ಟು ಇಷ್ಟಪಡ್ತೀನಿ ಅಂತೇಳಿ ನಮ್ಮ ಬಸ್ ಬೀಳ್ಕೊಳ್ಳಿಕ್ಕೆ ಜವಾಹರ್ನಗರ್ಗೆ ಬಂದರು. ಅವರು ದಂಪತಿಗಳ ಸಮೇತ ಜವಾಹರ್ನಗರ್ಗೆ ಬಂದು ಅಲ್ಲಿ ಒಂದು ಗಾಡಿಗೆ ಪೂಜೆ ಸಲ್ಲಿಸಿ ಕಾಯಿ ಹೊಡೆದು ನಮಗೆಲ್ಲರಿಗೂ ಹಾರೈಸಿದರು. ಹೋಗಿ ಬರ್ರಿ, ನಮಗೂ ಅಲ್ಲಿ ಪ್ರಯಾಗ್ರಾಜದ ಆಶೀರ್ವಾದ ನಮಗೂ ಕಳಿಸ್ಕೊಡ್ರಿ, ಗುರುನಲ್ಲಿ ಕೇಳ್ಕೊಡಿ ಅಂತ ಹೇಳಿದರು. ಭಾಳ ಇಷ್ಟ ಅನ್ನಿಸ್ತು. ಅದೇ ಟೈಮ್ ನಾವು ರಾಜೇಶ್ ಶೆಟ್ಟಿಗೂ ಫೋನ್ ಮಾಡಿದೆವು. ಶೆಟ್ರ ನೀವು ಇಷ್ಟು ಬಂದು ನಾವು ಸಾಥ್ ಕೊಡ್ರಿ ಅಂದೆವು. ರಾಜೇಶ್ ಶೆಟ್ಟಿ ಹೇಳಿದರು, ನಾನು ಎಲ್ಲೋ ಒಂದು ಕಾರ್ಯಕ್ರಮ ಬಿಜಿ ಇದ್ದೀನಿ ಗುರುಗಳೇ, ನೀವು ಆದಷ್ಟು ಹೋಗಿ ಬರ್ರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ. ಅವಾಗ ನಾವು ಹುಕ್ಕೇರಿ ಶ್ರೀಗಳಿಗೆ ಫೋನ್ ಮಾಡಿದೆವು. ಹುಕ್ಕೇರಿ ಶ್ರೀಗಳಿಗೆ ಹೇಳಿದೆವು, ಚಂದ್ರಶೇಖರ ಮಹಾಸ್ವಾಮಿಗಳಿಗೆ, ಹುಕ್ಕೇರಿ ಮಠದ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳಿಗೆ ಫೋನ್ ಮಾಡಿದೆವು. ಅವ್ರು ಹೇಳಿದ್ರು, ರುದ್ರಯ್ಯನವರೇ ಆರಾಮಾಗಿ ಹೋಗಿ ಬನ್ನಿರಿ, ನಿಮ್ಮ ಹಿಂದೆ ಸತತ ನಾವು ಅದೀವು, ನಿಮ್ಮ ಬೆನ್ನಿಂದ ನಮ್ಮ ಆಶೀರ್ವಾದ ಇರ್ದೇ ಇರ್ತೈತಿ ಅಂಥೇಳಿ ಆಗಿಂದಾಗೆ ಕಾಶಿ ಜಗದ್ಗುರುಗಳಿಗೆ ಫೋನ್ ಮಾಡಿದರು. ಹಿಂಗೆ ಗೋವಾದಿಂದ ಬರುವಂಥ ಈ ಎಲ್ಲ ಭಕ್ತರಿಗೆ ಅಲ್ಲಿ ಯಾವುದೋ ಅನಾನುಕೂಲ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳಿದರು. ನಾವು ಕಾಶಿಗೆ ಹೋದ ತಕ್ಷಣ ಮೊದಲ ಗಂಗಾ ಸ್ನಾನ ಮಾಡಿದೆವು. ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ಸೀದಾ ನಾವು ಜಂಗಮವಾಡಿ ಮಠಕ್ಕೆ ಹೋದೆವು. ಜಂಗಮವಾಡಿ ಮಠಕ್ಕೆ ಹೋದ ತಕ್ಷಣ ಅಜ್ಜವ್ರು ಭಾಳ ಖುಷಿ ಆದರು, ನನ್ನ ಗೋವಾದ ಭಕ್ತರು ಬಂದರು ಅಂತೇಳಿ. ಯಾಕಪ್ಪ ವಿಶೇಷ ಹೇಳೋದಿಷ್ಟೇ ಅಂದ್ರೆ, ಗೋವಾದಲ್ಲಿ ನಮ್ಮ ಸಮಾಜ ಕನ್ನಡಿಗರು ಬೆಳೀಲಿ, ಧರ್ಮ ಉಳಿಲಿ ಅಂತೇಳಿ ಪ್ರತಿ ವರ್ಷ ಬಂದೇ ಬರ್ತಾರೆ. ಅವರು ಸಂಕ್ರಮಣಕ್ಕಾಗಲಿ ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರೆ ಬಂದೇ ಬರ್ತಾರೆ. ಅಂಥವ್ರು ಈ ಗೋವಾದವರು, ಗೋವಾ ಸ್ಟೇಟ್ನಲ್ಲಿ ಇರುವಂಥ ಒಂದು ಜನಗಳ ಕನ್ನಡಿಗರು ಈ ರೀತಿ ಒಂದು ಒಗ್ಗಟ್ಟಾಗಿ ನನ್ನ ಸ್ಥಾನಕ್ಕೆ ಬಂದಾರಂತೇಳಿ ಭಾಳ ಖುಷಿಪಟ್ಟರು. ನಮ್ಗೆ ಹೇಳಿದ್ರು, ಬಂದಿದ್ದು ಭಾಳ ಹೆಮ್ಮೆ ಆದಂತ ಎಲ್ಲರಿಗೂ ರುದ್ರಾಕ್ಷಿಯ ಒಂದು ಆಶೀರ್ವಾದ ನೀಡಿದರು. ನಂತರ ಹೇಳಿದ್ರು ಎಲ್ಲರೂ ಕೂಡಿಸ್ಕೊಂಡು, ನೋಡ್ರಪ್ಪ ನೀವು ಬಂದಿದ್ದು ನನಗೆ ಹೆಮ್ಮೆ ಐತೆ ಅಂತೇಳಿ ಕೆಲವೊಂದು ಮಂದಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಿದರು. ನಂತರ ಪ್ರಸಾದ ವ್ಯವಸ್ಥೆ ಮಾಡಿರಿ ಅಂತೇಳಿ ಪ್ರಸಾದ ಮಾಡಿಸಿದರು. ಮತ್ತು ಹೇಳಿದ್ರು, ಇನ್ನೂ ಉಳಿದವ್ರಂಥ ಇಲ್ಲಿ ಲೀಡರ್ಗಳು ಹೇಳಿದರು, ಗೋವಾದಲ್ಲಿರುವಂಥ ಎಲ್ಲ ಸಂಘಿನ ಲೀಡರ್ಗಳಿಗೂ ನನ್ನ ಆಶೀರ್ವಾದ ಮುಟ್ಟಿಸ್ರಪ್ಪ ಅಂತ ಹೇಳಿದರು. ಭಾಳ ಹೆಮ್ಮೆ ಅನ್ನಿಸ್ತು. ಅದ್ರಾಗ ವಿಶೇಷವಾಗಿ ಅನಿಲ್ ಸಣ್ಣದೇವ್ರ ಬಗ್ಗೆ ಎರಡು ಮಾತು ಹೇಳಿದರು. ಏನಪ್ಪ ಅನಿಲ್ ಸಣ್ಣದೇವರು ನಿಮ್ಮ ಕನ್ನಡದ ಬಗ್ಗೆ, ಅವರೊಂದು ಗೌರ್ಮೆಂಟು ಪತ್ರಕರ್ತರು ಆದರೂ ಕೂಡ ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಇಟ್ಟರಪ್ಪಾರ, ನೀವು ಗ್ರೇಟಪ್ಪ, ಆದಷ್ಟು ಎಲ್ಲ ಕನ್ನಡಿಗರು ಅವ್ರಿಗೆ ಸಾಥ್ ಕೊಡ್ರಿ ಅಂತ ಒಂದು ಮಾತು ಹೇಳಿದ್ರು. ಭಾಳ ಹೆಮ್ಮೆ ಅನ್ನಿಸ್ತು. ಅದಕ್ಕಿಂತ ಮುಂಚೆ ನಮಗೆ ಹುಕ್ಕೇರಿ ಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಕೂಡ ಹೇಳಿದರು,
ಅನಿಲ್ ಅವ್ರನ್ನ ನಿಮ್ಮನ್ನು ಬಿಟ್ಟರು ಅನಿಲ್ ಅವ್ರು ನೀವು ಬಿಡಬೇಡ್ರಿ ಅಂತ ಹೇಳಿದ್ರು. ಯಾಕೆ ರೀ ಅಪ್ಪಾರ ಅಂದ್ವಿ ನಾವು. ಇಲ್ಲ, ನಿಮ್ಮನ್ನು ಗೋವಾ ಕನ್ನಡಿಗರನ್ನು ಹೆಚ್ಚಿನ ಸ್ಥಾನಕ್ಕೆ ಒಯ್ಯುವಂಥ ಒಂದು ಶಕ್ತಿ ಅವರಲ್ಲಿ ಐತಿ. ಮಾಧ್ಯಮ ಮುಖಾಂತರ ನಿಮಗೆ ಒಳ್ಳೆಯ ಒಂದು ಸಂದೇಶ ಕೊಡ್ತಾರೆ, ನಿಮಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅವ್ರ ಜೊತೆ ನೀವು ಇರ್ರಿ, ನಿಮ್ಮ ಜೊತೆ ಅವ್ರು ಇರ್ತಾರೆ. ನಮ್ಮ ಆಶೀರ್ವಾದ ಅವ್ರ ಮ್ಯಾಗ ಇರ್ತೈತೆ ರಮೇಶ್ ಅಂತ ಹೇಳಿದ್ರು. ಭಾಳ ಹೆಮ್ಮೆ ಅನ್ನಿಸ್ತು. ಅದಕ್ಕಾಗಿ ಇಷ್ಟು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅಜ್ಜವ್ರು ಇನ್ನೊಂದು ಮಾತು, ಯಾವ ಥರ ಮತ್ತು ನಿಮ್ಮ ಬಸ್ಸಲ್ಲಿ ಮತ್ತು ಟೀಮ್ ವರ್ಕ್ ಮತ್ತು ನಿಮ್ಗೆ ಜೊತೆಯಾಗಿ ಹೆಂಗೆ ಕೆಲಸ ಮಾಡಿದ್ರಲ್ಲಿ? ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಏನು ಮಾಡಿದೆವು, ಒಂದೊಂದು ಬಸ್ಸಿಗೆ 4 ಜನರು ಲೀಡರ್ ತಯಾರು ಮಾಡಿದೆವು ಮೊದಲು. ಯಾಕಪ್ಪ ಅಂದ್ರೆ ಆ ಬಸ್ನವರು ತರಬೇತಿ ತಕ್ಷಣ ಇಳಿದು ಹೋಗೋದು, ಲೇಟ್ ಮಾಡೋದು ಮಾಡ್ತಾರಪ್ಪ. ಅದಕ್ಕೆ ನೀವು 4 ಮಂದಿ ಟೀಮಿಗೆ ರೆಡಿ ಮಾಡಿ ಅಂತೇಳಿ ನಾವು ವಾಸ್ಕೋ ಬಸ್ ಅಂತ ನೋಡಿದ್ವಿ. ವಾಸ್ಕೋ ಬಸ್ನಾಗ 4 ಮಂದಿ ಹೇಳಿದೆವು. ಒಂದು ನಮ್ಮ ಮಹೇಶ್ ಬಳಬಟ್ಟಿ ಆಗಲಿ, ಯಮನೂರ ಪ್ರಶಾಂತ, ಚಂದ್ರಶೇಖರ್ ಬಿಂಗಿ, ಈ ರೀತಿ ಒಂದು 4 ಮಂದಿ ಒಂದು ಬಸ್ಸಿಗೆ ಮಾಡಿದೆವು. ಆಮೇಲೆ ಬಿಚ್ಚೋಲಿ ಬಸ್ಗಳಿಗೆ ಬಸವರಾಜ್ ಹಿಪ್ಪರ್ಗಿ, ಬಸ್ಸು ಅಬ್ಬಿಗೇರಿ, ರೇವಣ್ ಸಿದ್ದಯ್ಯ ಹಿರೇಮಠ್, ಸುರೇಶ್ ಹಡಪದ ಪೊಂಡ, ಕರಿಯಪ್ಪ ಜೈನಾಪುರ್, ಬಸವರಾಜ್ ಗುಡಿಗೇರಿ ಅಂತ ಈ ರೀತಿ ಇವ್ರನ್ನ ಟೀಮ್ ಮಾಡಿದೆವು. ಅವ್ರು 2 ಬಸ್ ಸಂಭಾಳ್ಸಾಕ ಹಿಂಗೆ ಒಳ್ಳೆ ಚಂದ ಕಡ್ಕೊಂಡ್ರು. ಅದ್ರ ಹೋಗ್ತಾವ್ದು ಮತ್ತು ಅಡುಗೆ ಟೀಮ್ಗಳು ಸೆಟ್ ಮಾಡಿದ್ವಿ. ಒಂದು ಮಂದಿನ ಅಡುಗೆಗೆ ಹಂಗೆ ರೆಡಿ ಮಾಡಿದಪ್ಪಾರ. ನಮಗೆ ನೀರು ತರ್ಲಿಕ್ಕಾಗಲಿ, ಬರ್ತಾನೆ ಅನುಕೂಲ ಮಾಡ್ಕೊಳಕ್ಕಾಗಲಿ, ಅಡುಗೆ ಹೆಲ್ಪ್ ಮಾಡೋಕ್ಕಾಗಲಿ ಅಂತ ಹೇಳ್ಕೊಂಡು ನಮ್ಮ ಆಶೀಸ್ ಗೌಡರ್ ಅಂತ ಹೇಳ್ಕೊಂಡು ಟ್ಯಾಕ್ಸಿ ಡ್ರೈವರ್ ಪಾಪ ಭಾಳ ಹೆಲ್ಪ್ ಮಾಡ್ದ. ಅವನ್ನ ಕರ್ಕೊಂಬಂದೆವು. ಅದಾದ ಬಳಿಕ ಸಂಗಪ್ಪ ಕುರಿ ಅಂಥೇಳಿ ಇಡೀ ಎಲ್ಲ ಬಂಡೆ ಸಾಮಾನು ರೀ ನಾವು ಬಾಡಿಗೆ ಕೊಡ್ತಾರೆ ಹಾಕಿದಿಲ್ಲ. ಅಷ್ಟೆಲ್ಲ ಸಾಮಾನು ಪಾಪ ತನ್ನ ಖುದ್ದದ ಮನೆಯ ಸಾಮಾನು ಎಲ್ಲ ಎಸ್ ಕೆ ಸಂಗಪ್ಪ ಕುರಿ ಅಂತ ಸುಮಾರು ಸಾಮಾನು ಎಲ್ಲ ಬಾಂಡೆ ಸಾಮಾನು ಅವನು ಇದ್ದು. ಅವನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ. ಯಾಕಂದ್ರೆ ಒಂದು ಗ್ಲಾಸ್ ಮೊದಲು ಮಾಡಿ, ಒಂದು ಚಮಚೆ ಮೊದಲು ಮಾಡಿ ಅಂಥ ದೊಡ್ಡ 130 ಜನ ಊಟ ಮಾಡುವಂಥ ಬಾಂಡೆ ಸಾಮಾನು ಪಾಪ ತನ್ನ ಮನೆಯಿಂದ ಹೇರ್ಕೊಂಬಂದ. ಅವನಿಗೆ ನನ್ನ ತುಂಬ ಕೃತಜ್ಞತೆಗಳು ಅವನು ಹೇಳ್ಬೋದು. ಅದರಂತೆ ನಮ್ಮ ಅಡುಗೆ ಮಾಡಿದವರು ಚೆನ್ನಮ್ಮ ಗುರ್ತಾಯಿ, ಇಲ್ಲಿ ಅವರು ಸಾದಾ ಒಂದು ಬಜ್ಜಿ ವ್ಯಾಪಾರ ಮಾಡ್ಕೊಂಡು ಹೋಗೋರು, ಅಡುಗೆ ಮಾಡ್ಲಿಕ್ಕೆ ಭಾಳ ಸಾಥ್ ಕೊಟ್ಟರು. ಇನ್ನೊಂದು ಗೌರಮ್ಮ ಹಿರೇಮಠ ಅಂತ ಹೇಳ್ಕೊಂಡ ಜಟ್ಕಿಲಿಂದ ಬಂದಿದ್ದರು, ಅವರು ಭಾಳ ಸಾಥ್ ಕೊಟ್ಟರು. ಇನ್ನೊಬ್ರು ನಮ್ಮ ಜಕ್ಕಪ್ಪನ ಹೆಣ್ಮಕ್ಳು ಮಲ್ಲಮ್ಮ ಹಡಪದ ಅಂತೇಳಿ, ಅವರು ಕೂಡ ತಾಬಿಡ್ತು ಅವ್ರ ಮೇಯಲ್ಲಿ ತೊಂದರೆ ಇದ್ದರೂ ಕೂಡ ಆಗಿಂದಾಗೆ ಬಂದು ಹೆರ್ಚೋದಾಗಲಿ ಮಾಡೋದಾಗಲಿ ಭಾಳ ಸಾಥ್ ಕೊಟ್ಟರು. ಅದರಂತೆ ಗಿರಿಜಮ್ಮ ಅಂತೇಳಿ ಉಣ್ಣೆ ಬೇರೆ ಬಂದಿದ್ರು ಒಬ್ಬರು, ನಮ್ಮ ಮಹೇಶ್ ಅವರ ತಂಗಿಯವರು, ಅವರು ಕೂಡ ಭಾಳ ಹೆಲ್ಪ್ ಮಾಡಿದ್ರು. ಅಡುಗೆ ಮಾಡೋಕ್ಕೆ ಸತತ ಹೆಲ್ಪ್ ಮಾಡಿದ್ರು. ಒಂದು ಟೈಮು ಕಾಲಕ್ಕೆ ಹೋಗ್ತಿದ್ದಿಲ್ಲ. ಅದರಂತೆ ಅನಿತಾ ಅಬ್ಬಿಗೇರಿ ಅಂತ ಹೇಗೆ ನಮ್ಮ ಬಸವರಾಜ್ ಅಬ್ಬಿಗೇರಿಯವರ ಧರ್ಮಪತ್ನಿಯವರು ಪಾಪ ವ್ಯಾಪಾರಸ್ಥರ ಕರೆ, ಆದರೆ ಅಡುಗೆ ಮಾಡಲಿ ಭಾಳ ಸಾಥ್ ಕೊಟ್ಟರು ಅವರು. ಆಮೇಲೆ ದಾಬಡ್ತವ್ರು ರೇಷನ್ ಎಲ್ಲೈತಿ ಏನು ಅವ್ರಿಗೆಲ್ಲ ಗೊತ್ತಿತ್ತು, ಎಲ್ಲಿ ರೇಷನ್ ಇಟ್ಟುಕೊಳ್ಳೋದು ತಂದು ಕೊಡ್ತಿದ್ರು. ಆಮೇಲೆ ಅಬ್ಬಿಗೇರಿ ಅವರು ಹೆಣ್ಮಕ್ಳಾಯಿತು. ಇನ್ನಿದ್ರಂತೆ ಬಾಂಡೆ ಸಾಮಾನು ಬಗ್ಗೆ ಅಂತ ಹೇಳಿಬಿಟ್ಟಿನಿ, ಆದರೆ ಹೇಳುವಂಥ ಡಬಲ್ ಇಲ್ಲ. ಸಂಗಪ್ಪ ಗುರಿಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕಂದ್ರೆ ಬಾಂಡೆ ಸಾಮಾನು ನಾವು ಲಿಸ್ಟ್ ಮಾಡಿ ತಂದರೂ ಅಷ್ಟು ಸಾಮಾನು ಸಿಗ್ತಿದ್ದಿಲ್ಲ ನಮಗೆ, ಆದರೆ ಲಿಸ್ಟ್ ಮಾಡ್ದೇ ಹಾಕೊಂಬಂದಲ್ಲ ನನಗೆ ಹೆಮ್ಮೆ. ಆಮೇಲೆ ರೇಷನ್ ಜವಾಬ್ದಾರಿ ಏನು ಮಾಡಿದ್ರು ನೋಡು, ನಮ್ಮ ಬಸವರಾಜ್ ಅಬ್ಬಿಗೇರಿ ಅವರು, ಬಸವರಾಜ್ ಹಿಪ್ಪರ್ಗಿ ಅವರು, ನಮ್ಮ ಹನುಮಂತಪ್ಪ ರೆಡ್ಡಿ ಅವರು, ಇವರೆಲ್ಲ ಕೂಡ ರೇಷನ್ ಮಾಡಿ ಕಳಿಸಿದ್ರು. ರೇಷನ್ನಲ್ಲಿ ಯಾವುದೇ ಕೊರತೆಗಳು ಬರಲಿಲ್ಲ. ಇನ್ನೂ ರೇಷನ್ ಉಳಿತು. ಕಾಯಿಪಲ್ಯನೂ ಕೂಡ ಅಷ್ಟೇ ಹಚ್ತಾಯಿದ್ರು. ಇನ್ನು ಉಳಿದ ಕಾಯಿಪಲ್ಯ ನಾವು ಗೋಮಾತೆಗೆ ಹಾಕಿ ಬಂದೆವು ಕೊಲ್ಲಾಪುರದಲ್ಲಿ, ಅಷ್ಟು ಉಳಿದಿತ್ತು. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದರಲ್ಲಿ ಯಾವುದೂ ತೊಂದರೆಗಳಾಗಿಲ್ಲ ಅಂತ ಹೇಳ್ತೀನಿ. ಹರ್ ಹರ್ ಮಹಾದೇವ್.